ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಈ ಭಾರತ ದೇಶದಲ್ಲಿರುವ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ರು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಾಣ ಬಲಿದಾನವನ್ನು ಯಾರನ್ನು ಕೂಡ ಭೇದವು ಮಾಡಕ್ಕಾಗಲ್ಲ. ಕಟ್ಟು ಕಡೆ ಪ್ರಜೆಗೆ ಈ ಸಂವಿಧಾನಬದ್ಧವಾಗಿ ಕಲ್ಪನೆ ಸಿಗ್ತದೆ. ಅವ್ರು ಮುಸಲ್ಮಾನರಾಗ್ಬೋದು, ಹಿಂದೂಗಳಾಗ್ಬೋದು, ಪ್ರಜೆ ಎಲ್ಲರೂ ಪ್ರಜೆ, ಭಾರತದ ಪ್ರಜೆ. ಆ ಜನಸಂಖ್ಯೆ ಆಧಾರದ ಮೇಲೆ ಅವರು ಕೊಡೋದು ಕಾನೂನು. ಏನ್ ವಿಶೇಷವಾಗಿ ಕಾಂಗ್ರೆಸ್ ಮಾಡಿರುವಂತದ್ದಲ್ಲ, ಕಾನೂನು. ಯಾವ್ಯಾವ ವರ್ಗ ಏನೇನಿದೆ ಅವ್ರಿಗೆಲ್ಲ ಆ ಜನಸಂಖ್ಯೆ ಆಧಾರದ ಮೇಲೆ ಸೌಲಭ್ಯ ಸಿಗ್ತದೆ. ಆದ್ರಿಂದ ಅದರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡಕ್ಕೆ ತಯಾರಿಲ್ಲ. ಸಂವಿಧಾನಬದ್ಧವಾಗಿ ಕೊಟ್ಟಿದ್ದೇವೆ. ಜನಸಂಖ್ಯೆ ಆಧಾರದ ಮೇಲೆ ಜನಗಣದಲ್ಲಿ ಗೊತ್ತಾಗಿದೆ, ಅದನ್ನು ಇನ್ನು ಪರಿಷ್ಕರಣೆ ಮಾಡ್ತೇವೆ. ಇನ್ನು ಫೈನಲ್ ಏನು ಆಗಿಲ್ಲ. ಅದನ್ನ ಕ್ಯಾಬಿನೆಟ್ ಇಟ್ಟಿದ್ದಾರೆ, ಬುಕ್ಗಳೆಲ್ಲ ನಮಗ್ ಕೊಟ್ಟಿದ್ದಾರೆ. ನಾವು ಸ್ಟಡಿ ಮಾಡಿ ನಾಳೆ ನಡೆಯುವ ಕ್ಯಾಬಿನೆಟ್ 17ನೇ ತಾರೀಕು ನಡೆಯುವ ಕ್ಯಾಬಿನೆಟ್ ಅಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಚರ್ಚೆ ಆಗ್ತದೆ. ಅದರಲ್ಲಿ ಯಾವುದೇ ಸಮಾಜಕ್ಕೆ, ಒಕ್ಕಲಿಗೆ ಆಗ್ಬೋದು, ಲಿಂಗಾಯತರಾಗ್ಬೋದು, ಹಿಂದುಳಿದವರಾಗ್ಬೋದು, ಅಲ್ಪಸಂಖ್ಯಾತರಾಗ್ಬೋದು, ಪರಿಶಿಷ್ಟ ವರ್ಗ ಬರುತ್ತದೆ, ಯಾವುದೇ ಸಮಾಜಕ್ಕೆ ಕೂಡ ತೊಂದರೆ ಆಗೋದಿಲ್ಲ, ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಮಾಡಿ ಇಷ್ಟನ್ನ ಭರವಸೆ ಕೊಡಬಹುದು. ಸರ್ಕಾರ ಬದ್ಧವಾಗಿದೆ, ಯಾರಿಗೂ ಅನ್ಯಾಯಕ್ಕೆ ಅವಕಾಶ ಇಲ್ಲ. ರಿಪೋರ್ಟ್ ಅನ್ನು ನೋಡಿ ಏನಾದ್ರೂ ಏರ್ಪಡಿಂದ ಕರೆಕ್ಟ್ ಮಾಡಿ ಬಿಟ್ರೆ ಅದನ್ನ ಯಾವ ತರವಾದ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ.